ಇನ್ನು 10 ಎಲೆಕ್ಷನ್ ಆಗ್ಲಿ ಪರವಾಗಿಲ್ಲ, ನಿಮ್ಮ ಕೆಲಸಗಾರರು ಬೇಕಾಗಿರೋದು, ನಾಯಕರು ಬೇಡ ನಮ್ಗೆ. ಕರೆಕ್ಟಾ? ನೀವು ಸಂಬಳ ಕೊಡೋದು ನಮ್ಗೆ, ಏನ್ ಹೇಳಿ? ಸಂಬಳ ಕೊಡೋ ನಾಯಕನ, ಸಂಬಳ ಇಸ್ಕೊಳ್ಳೋ ನಾಯಕನ? ಮತ್ ರಾಜಕೀಯದಲ್ಲಿ ಮಾತ್ರ ಅವ್ನ್ ನಮ್ ನಾಯಕ, ಇವ್ನ್ ನಮ್ ನಾಯಕ ಅಂತ ಯಾಕೆ ಹೇಳ್ತೀರಾ? ಅದನ್ನ ಚೇಂಜ್ ಮಾಡಿರೋ ಮೊದಲನೇ ಯುವಕರು, ಮೊದಲನೇ ಹಳ್ಳಿ ಜನ ನೀವು. ಸಿಟಿ ಜನ ನಿಮ್ಮನ್ನ ನೋಡಿ ಕಲಿಬೇಕು. ಅದಕ್ಕೋಸ್ಕರ ನಾನು ಫಸ್ಟ್ ಇಲ್ಲಿಗೆ ಬಂದಿದ್ದು, ಅದಕ್ಕೋಸ್ಕರ. ಇವ್ರು ಎಷ್ಟು ಒಳ್ಳೆ ಕೆಲಸಗಾರ ಅಂತ ಹೇಳೋದಕ್ಕೆ ಹೇಳ್ತೀನಿ ನಿಮ್ಗೆ. ನಾನು ಬರ್ತೀನಿ ಅಂದ್ರೆ ಹೇಳಿದ್ರು ಗೊತ್ತಾ ಸರ್, ನಾನು ಕೆಲಸ ಮಾಡಿದ್ರ ಮೇಲೆ ಬಂದು ನೋಡಿ ನೀವು ಅಂತ ಹೇಳಿದ್ರು. ಅವಾಗ ನನಗೆ ಇವ್ರ ಬಗ್ಗೆ ನಂಬಿಕೆ ಬಂತು. ತುಂಬಾ ಜನ ಪ್ರಜಾಕೀಯ ಅಂತ ಹೇಳ್ಕೊಂಡು ಗೆದ್ದಿದ್ದಾರೆ, ನಾನು ಆ ಕಡೆ ಹೋಗೇ ಇಲ್ಲ. ಯಾಕಂದ್ರೆ ಯಾವ ಟೈಮಲ್ಲಿ ಚೇಂಜ್ ಆಗ್ತಾರೋ ನನಗೆ ಗೊತ್ತಿಲ್ಲ ಅಲ್ವಾ? ಯಾಕಂದ್ರೆ 72 ವರ್ಷದಿಂದ ನೀವು ನಾಯಕರನ್ನ ಹುಟ್ಟಿಸಿ ಬ್ರಿಟಿಷರು ಬಿಟ್ಟೋದ್ರು. ಕರೆಕ್ಟಾ? ಬ್ರಿಟಿಷರು ಬಿಟ್ಟೋದ್ರು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ? ಯಾಕೆ ಹೇಳಿ? ಅಲ್ಲಿ ನಮ್ಮವರೇ ಬಂದು ಕೂತಿದಾರಲ್ಲಿ, ಅವ್ರು ನಮ್ಗೆ ಕಮಾಂಡ್ ಮಾಡ್ತಾರೆ. ಕೇಳಿ, ಪ್ರಜಾಕೀಯದಲ್ಲಿ ನಿಜವಾದ ಏನ್ ಗೊತ್ತಾ? ಪ್ರಜೆಗಳ ಕೈಲಿ ಅಧಿಕಾರ ಇರೋದೇ ಪ್ರಜಾಪ್ರಭುತ್ವ. ಅದನ್ನ ಮಾಡ್ಬೇಕಾದ ಯಾರು? ನೀವು. ನಾವು ಬರೀ ಕೆಲಸಗಾರರಷ್ಟೇ. ಈ ಸಾಯೋವರೆಗೂ ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಇದಕ್ಕೋಸ್ಕರ ಹೋರಾಡ್ತೀನಿ. ಓಕೆನಾ? ನೀವು ಯಂಗ್ಸ್ಟರ್ಸ್ ಹಿಂಗ್ ಎದ್ಬಿಟ್ರೆ ನಮ್ ದೇಶ ಎಲ್ಲಿರುತ್ತೆ ಗೊತ್ತಾ? ನೀವು I like it, Kanta. ನೀವೇನ್ ಗೊತ್ತಾ? ಮಿಕ್ಸ್ಚರ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಕರೇಜ್. ನಾನು ಮತ್ತೆ ಬರ್ತೀನಿ ಹಳ್ಳಿಗೆ. 6 ತಿಂಗಳಾದ್ಮೇಲೆ 1 ವರ್ಷಕ್ಕೆ ಒಂದ್ಸತಿ ಬರ್ತೀನಿ. ನೀವ್ ಇವ್ರ ಹತ್ರ ಹೆಂಗ್ ಕೆಲಸ ತೆಗಿತೀರ ಅನ್ನೋದು ನಿಮಗ್ ಚಾಲೆಂಜ್. ಮಾಡ್ತೀರಾ? ಇದೇ ಡೈಲಾಗು. ಯಾವ ಡೈಲಾಗಪ್ಪ? ಕೇಳಿ, 1 ನಿಮಿಷ, 5 ನಿಮಿಷ ಮಜಾ ಸಿಗೋ ಡೈಲಾಗ್ ಬೇಕಾ? 50 ವರ್ಷ ನಿಮ್ಮ ಜೀವನ ಸುಂದರವಾಗಿರೋ ಡೈಲಾಗ್ ಬೇಕಾ? ಕರೆಕ್ಟಾ? 50 ವರ್ಷ ನಿಮ್ ಜೀವನ ಹಂಗಿರ್ಬೇಕು, ರಾಜರ ತರ ಇರ್ಬೇಕು ನೀವೆಲ್ಲ. ಕರೆಕ್ಟಾ? ಮಾಡ್ತೀರಾ ನೀವು? ಒಬ್ಬೊಬ್ರು 10 ಜನ 100 ಜನ ಕೇಳ್ಬೇಕು ಇದನ್ನ. ಯಾರೇ ನಾಯಕ ಅಂತ ಹೇಳ್ಕೊಂಡ್ ಬಂದ್ರೆ, ನೀನ್ ನನ್ನ ಕೆಲಸಗಾರನಯ್ಯ, ನಾನು ಹೇಳ್ದಂಗೆ ಕೆಲಸ ಮಾಡ್ತೀಯ ಅಂತ ಕೇಳಬೇಕು. ಓಕೆನಾ? ಆಮೇಲೆ ನಿಮ್ಗೆಲ್ಲ ಒಂದು ಕನ್ಫ್ಯೂಷನ್ ಇರ್ಬೋದು, ಏನ್ ನಾವು ಒಬ್ಬೊಬ್ರು ಹೇಳ್ತೀವಿ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ. ಹಂಗಿರಲ್ಲ. ಕೇಳಿ, 1 ನಿಮಿಷ, ಒಂದ್ ಸಿಂಪಲ್ ಹೇಳ್ತೀನಿ ಕೇಳಿ. 10 ಲಕ್ಷ ನಿಮ್ ಹಳ್ಳಿಗೆ ಬಂತು. ಓಕೆನಾ? ಇವ್ರೊಂದ್ 4 ಪಾಯಿಂಟ್ ಕೇಳ್ತಾರೆ. ನಿಮ್ಗೆ ಒಳ್ಳೆ ಏನೋ ಶಾಲೆ ಬೇಕಾ, ಒಳ್ಳೆ ರಸ್ತೆ ಬೇಕಾ, ನೀರ್ ಬೇಕಾ, ಒಂದ್ ಒಳ್ಳೆ ಹಾಸ್ಪಿಟಲ್ ಬೇಕಾ, ಈ ತರ ಕೇಳ್ತಾರೆ. ಜಾಸ್ತಿ ಜನ ನೀವು ಸುಮ್ಮನೆ ಮೊಬೈಲ್ ಅಲ್ಲಿ ಟಿಕ್ ಮಾಡಿದ್ರೆ ಸಾಕು, ಅದು ಮಾಡ್ತಾರೆ ಅವರು. ಇದು ಕರೆಕ್ಟ್ ಅಲ್ವಾ? ಹಿಂಗ್ ಮಾಡಕ್ ಆಗಲ್ವಾ? ನನಗೆ ತುಂಬಾ ಜನ ಹೇಳಿದ್ರು ಪ್ರಜಾಕೀಯ ಸ್ಟಾರ್ಟ್ ಮಾಡಿದಾಗ, ಸರ್ ರಾಜಕೀಯದ ಮುಂದೆ ಪ್ರಜಾಕೀಯ ವರ್ಕೌಟ್ ಆಗಲ್ಲ, ಹಳ್ಳಿಗೆಲ್ಲ ರೀಚ್ ಆಗಲ್ಲ ಅಂದ್ರು. ಇವತ್ ನೋಡಿ ನನ್ನ ಕಣ್ ಮುಂದೆ ಇದನ್ನ ವಿಡಿಯೋ ಮಾಡಿ, ಇದನ್ನ ಅನ್ಬೇಡ ನೋಡಿ, ಎಷ್ಟು ಸ್ಮಾರ್ಟ್ ಫೋನ್ಗಳಿದೆ. ನೀವೊಬ್ಬೊಬ್ರು ಪತ್ರಿಕೋದ್ಯಮ ಇದ್ದಂಗೆ ನೀವು. ನಮಗೆ ಸೇಲ್ ಆಗಿರೋ ಪತ್ರಿಕೋದ್ಯಮ ಬೇಕಾಗಿಲ್ಲ ನಮ್ಗೆ. ಕರೆಕ್ಟಾ? ನೀವೇ ಪತ್ರಿಕೆಯವರು, ನೀವೇ ನಾಯಕರು, ನಿಮ್ದೇ ದುಡ್ಡು, ನಿಮ್ದೇ ಎಲ್ಲ ಆಗತ್ತಲ್ವಾ? ಏನಮ್ಮ ಲೇಡೀಸ್? ಕರೆಕ್ಟಾ? ಸಿನಿಮಾ ಡೈಲಾಗ್ ಹೊಡೆದಾಗಿದೆಯಾ? ನಿಜ ಅನ್ನಿಸ್ತಾ ಇದೆಯಾ? ಆಗತ್ತಲ್ವಾ? ಈ ಹಳ್ಳಿ ಚರಿತ್ರೆ ಉಳ್ಕೊಬೇಕು. ನಿಮ್ಮ ಹೆಸರು ಇದೇ ಎಕ್ಸಾಂಪಲ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನಾನು, ಎಲ್ಲ ಇಡೀ ಕರ್ನಾಟಕ ಫುಲ್.
ಎಲ್ಲ ಮೊಬೈಲ್ ಆಪ್ ಇದೆಯಾ? ನೀವು ಹಾಕ್ಸಿದ್ದೀರಾ ತುಂಬಾ ಜನಕ್ಕೆ ಆಪ್ ಇದೆಯಾ? ಪ್ರಜಾಕೀಯ ಅಂತ PRAJAKEEYA ಹೊಡೆದ್ರೆ ನಿಮ್ಮ ಆಪ್ ಬರುತ್ತೆ. ಓಕೆನಾ? ಒಂದೇ ಒಂದು ಪೇಜ್ ಇದೆ, ಅದನ್ನು ಓದ್ಕೊಳ್ಳಿ. ಏನಪ್ಪ? ಬ್ಲಾಕ್ ಚೈನ್ ಟೆಕ್ನಾಲಜಿ. ನೋಡಿ ಎಂತ ಹುಡುಗರಿದ್ದಾರೆ ಈ ಹಳ್ಳಿಯವನ. ಯಾರು ನೋಡಿದ್ರ? ನಿಮ್ಮ ಹಳ್ಳಿಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಹೇಳಿ ಅಂತ ಹೇಳ್ತಾನೆ ಹುಡುಗ. ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ಏನ್ ಗೊತ್ತಾ? ಅದೊಂದು ಟೆಕ್ನಾಲಜಿ ಇದೆ, ಪ್ರತಿಯೊಂದು ಪಾರದರ್ಶಕತೆ ಕೆಲಸ ಮಾಡೋ ಒಂದು ಟೆಕ್ನಾಲಜಿ. ನೀವು ಮನೇಲಿ ಕೂತ್ಕೊಂಡು ನಿಮ್ಮ ಹಳ್ಳಿಗೆ ಏನ್ ದುಡ್ಡು ಬಂದಿದೆ, ಎಷ್ಟು ಬಂದಿದೆ, ಏನಾಗ್ತಿದೆ, ಪ್ರತಿಯೊಂದು ಒಬ್ಬ ₹1 ಕದಿಯಕ್ಕಾಗಲ್ಲ. ನೋಡಿ ಅದ್ರ ಬಗ್ಗೆ ಕೇಳ್ತಾನೆ ಹುಡುಗ. ಅಂದ್ರೆ ನಮ್ ದೇಶದ ಭವಿಷ್ಯ ಉಜ್ವಲವಾಗಿದೆ ಅಲ್ವಾ? ನೋಡಿ ಅದೇ ಹೇಳಿದ್ದು, ಇಂಥ ಯುವಕರಿಂದ ನಿಜವಾದ ಬದಲಾವಣೆ ಆಗೋದು. ನನಗೆ ಬಹಳ ಖುಷಿಯಾಗಿದೆ ಏನು ಗೊತ್ತಾ? ನಾನು ಕೆಲಸಗಾರ ಅಂತ ಕೇಳ್ಕೊಂಡ್ ಬಂದಿದ್ದಾರೆ, ಅದು ನನಗೆ ಬಹಳ ಖುಷಿಯಾಗಿದೆ. ಇವ್ರ ಬಗ್ಗೆ ಉಳಿಸ್ಕೊಳ್ಳಿ ನೀವು. ಓಕೆ, ನೀವು ನಮಗೆಲ್ಲ ಸ್ಫೂರ್ತಿ ತಂದ್ಬಿಟ್ರಿ ಇಡೀ ಕರ್ನಾಟಕದಲ್ಲಿ. ನಿಜವಾಗ್ಲು ಈಗ ತುಂಬಾ ಜನ ಯುವಕರು ಹಂಗೆ ಹೊರಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ. ಓಕೆ, ಐ ಲೈಕ್ ಇಟ್. ರಾಜಕೀಯದವ್ರನ್ನೆಲ್ಲ ಏನ್ ಗೊತ್ತಾ?